ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ. ಇದು ನನ್ನ ಮೊದಲನೇ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮೀ. ಆ್ಯಂಡ್ ಇವತ್ತು ನಾನು ಅಡುಗೆ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಚಾನಲ್ ಮುಖಾಂತರ ನಾನು ನಿಮಗೆ ಹೊಸ ಹೊಸ ರೆಸಿಪಿಗಳನ್ನ ಹೇಳ್ಕೊಡ್ತೀನಿ. ಹಾಗೆ ಹೆಲ್ತಿ ರೆಸಿಪಿಗಳನ್ನ ನಾನು ಅಂದರೆ ಏನು ಹಳೆ ಕಾಲದಲ್ಲಿ ಏನೆಲ್ಲ ಯೂಸ್ ಮಾಡ್ತಾಯಿದ್ರು ಆ ರೀತಿಯಾದಂತಹ ಒಂದು ಏನು ಆರೋಗ್ಯ ಕಾಪಾಡ್ಕೊಳ್ಳೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ವಿಡಿಯೋನ ನಾನು ಮಾಡೋದಕ್ಕೆ ಹಾಗೆ ನನಗೆ ತುಂಬ ನಿಮ್ಮೆಲ್ಲರ ಸಹಕಾರ ಬೇಕು, ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಇದು ನನ್ನ ಮೊದಲನೇ ವಿಡಿಯೋ. ದಯವಿಟ್ಟು ಎಲ್ಲರೂ ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ತೋರಿಸ್ಕೊಡ್ಬೇಕು ಅಂತ ಹೋಗಿರುವಂತಹ ರೆಸಿಪಿ ಏನಪ್ಪ ಅಂತ ಹೇಳಿದರೆ ಬೆಲ್ದೆ ಹಣ್ಣಿನ ಜ್ಯೂಸು. ಇದು ಹಳ್ಳಿ ಕಡೆ ಎಲ್ಲರಿಗೂ ಸಿಗುತ್ತೆ. ಇದನ್ನು ಇಟ್ಕೊಂಡು ಜ್ಯೂಸ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬೆಲ್ದೆ ಹಣ್ಣಿನ ಜ್ಯೂಸ್ ಮಾಡಬೇಕು ಬೇಕಾಗಿರೋದಂಥ ಮೂರೇ ಮೂರು ಪದಾರ್ಥಗಳು. ಒಂದೇನಪ್ಪ ಅಂದರೆ ಶುಗರು ಮತ್ತು ಏಲಕ್ಕಿ. ಇಲ್ಲ ಇದಕ್ಕೆ ನೀವು ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು ಇದ್ರ ಜೊತೆಗೆ. ಹಾಗೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಬೇಸಿಗೆ ಇರೋದ್ರಿಂದ ಬೆಲ್ಲ ತುಂಬ ಹೀಟು ಅಂತ ಹೇಳ್ಬಿಟ್ಟು ನಾನು ಶುಗರಿಂದನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಬಂದು ಬೆಲ್ದೆ ಹಣ್ಣು ಈ ರೀತಿಯಾಗಿ ಇರುತ್ತೆ. ಇದು ಹಣ್ಣಾಗಿದ್ರೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿಯಾಗಿ ಈ ರೀತಿ ಹಸಿ ಇದು ಇಲ್ಲ ಅಂತ ಹೇಳಿದ್ರೆ ಇದು ಈ ಕಪ್ಪು ಬ್ಲ್ಯಾಕ್ ಥರ ಕಾಣ್ತಾ ಇದ್ದರೆ ಇದು ಹಣ್ಣಾಗಿದೆ ಅಂತ ಹೇಳಿ. ಅಂದರೆ ಕೆಲವು ವೆಯ್ಟ್ ಇರುತ್ತೆ, ಕೆಲವು ವೆಯ್ಟ್ ಇರೋದಿಲ್ಲ. ಇದು ಸ್ವಲ್ಪ ವೆಯ್ಟು ತುಂಬ ಕಡಿಮೆ ಇದ್ದರೆ ಅದು ಕೆಟ್ಟೋಗಿದೆ ಅಂತ ಹೇಳಿ. ಹಾಗೆ ಇದು ಚೆನ್ನಾಗಿದೆ, ಯಾವುದೇ ರೀತಿಯಾದಂತಹ ಇದಾಗಿಲ್ಲ, ತುಂಬ ಚೆನ್ನಾಗಿ ಹಣ್ಣಾಗಿದೆ. ಇದರಿಂದ ಜ್ಯೂಸ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಗ್ಲಾಸ್ ಅರಿವಿ ನೀರನ್ನು ತೊಗೊಂಡಿದ್ದೀನಿ. ಯಾಕೆಂದರೆ ಫ್ರಿಜ್ ನೀರು ಯೂಸ್ ಮಾಡೋದಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಿಂದನ ಇದಕ್ಕೆ ನಾನು ಶುಗರ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ನಾವು ಏಲಕ್ಕಿ ಇದೆಯಲ್ಲ, ಏಲಕ್ಕಿನ ಕುಟ್ಕೊಂಡು ಅದಕ್ಕೆ ಆ್ಯಡ್ ಮಾಡಬೇಕು. ಅಂದರೆ ಇದೆಲ್ಲ ಸ್ವಲ್ಪ ನೀರಿನ ಜೊತೆ ಬೆರಿಬೇಕು. ಇದು ಸ್ವಲ್ಪ ಒಂದು 5 ನಿಮಿಷ ಟೈಮ್ ತಗೊಳುತ್ತೆ. ಈ ರೀತಿ ಏಲಕ್ಕಿನ ಹುಡ್ಕೋಬೇಕು. ಸ್ವಲ್ಪ ಅದು ಜಾಸ್ತಿ ನುಣ್ಣಗಾಗಬೇಕು, ಇಲ್ಲ ಅಂತ ಹೇಳಿದ್ರೆ ಬಾಯಿಗೆ ಅದೇ ರೀತಿ ಸಿಗ್ತಾ ಹೋಗುತ್ತೆ. ಈಗ ಕುಟ್ಟಿದ್ದೆಲ್ಲ ಆಯಿತು. ಇದನ್ನು ತೆಗೆದು ನೀರಲ್ಲಿ ಹಾಕಿ ಹಾಗೆ ಇದನ್ನು ಬೆಲ್ಲ ಹಣ್ಣನ್ನು ತೆಗ್ದು ಕೊಚ್ಚಿಟ್ಟಿದ್ದೀವಿ ಇದನ್ನು ನಾವು ಈ ರೀತಿಯಾಗಿ ಹಾಕಬೇಕು. ಇದು ಒಳಗಡೆ ಹಾಕ್ದಾಗ ಇದರಿಂದ ನಮಗೆ ಈಗ ಬೇಸಿಗೆಗಾಲ ಇರೋದ್ರಿಂದ, ಅಂದರೆ ಹೈ ಟೆಂಪ್ರೇಚರ್ ಇರೋದ್ರಿಂದ ನಮಗೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಏಕೆಂದರೆ ದೇಹನ ತಂಪಾಗಿರುತ್ತೆ. ಇದನ್ನು ನಾವು ಮಿಕ್ಸಿಗೆ ಕೂಡ ಹಾಕೋಬೋದು. ಇಲ್ಲಿ ನಾನು ಮಿಕ್ಸಿಗೆ ಹಾಕಿದ್ರೆ ಅಷ್ಟು ಅಂದರೆ ಬಾಯಿಗೆ ಬೀಜ ಅದು ಸಿಗೋದಿಲ್ಲ. ಅದು ಬೆಲ್ದೆ ಹಣ್ಣು ಈ ರೀತಿಯಾಗಿ ಎಲ್ಲನ ತೆಗೆದು ಇದೆಲ್ಲ ಹಾಕಿ, ಅಂದರೆ ನಾನು ಕೈಯಲ್ಲೇ ಕಿವುಚ್ತಾ ಇದ್ದೀನಿ. ಯಾಕೆಂದರೆ ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿಲ್ಲ ಅಂತಲ್ಲ, ಆದರೆ ನನಗೆ ಕೈಯಲ್ಲಿ ಈ ಥರ ಇದನ್ನು ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ಅದರಿಂದನ ಈ ರೀತಿ ಸ್ವಲ್ಪ ಒಂದು ಚೂರು ಕಡ್ಡಿ ಥರ ಇರುತ್ತೆ, ಅದನ್ನು ಕೈಯಲ್ಲಿ ತೆಗ್ದಾಕಿದ್ರೆ ಸಾಕು. ಇದು ಮಿಕ್ಸಿಲಿ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಇರುತ್ತೆ, ರುಚಿಕರವಾಗಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಏಕೆಂದರೆ ಈಗ ಬೇಸಿಗೆಗಾಲ ಇರೋದ್ರಿಂದನ ಎಲ್ಲರಿಗೂ ಹೈ ಟೆಂಪ್ರೇಚರ್ ಇರೋದ್ರಿಂದ ಇದು ದೇಹನ ತಂಪು ಮಾಡುತ್ತೆ. ಹಾಗೆ ಶುಗರ್ ಕಂಟ್ರೋಲ್ ಮಾಡುತ್ತೆ. ಶುಗರ್ ಈಗ ದೇಹಕ್ಕೆ ಕಡಿಮೆ ಆಗ್ತಾ ಇರುತ್ತೆ ಈ ಟೈಮಲ್ಲಿ, ಅದಕ್ಕೂ ಕೂಡ ತುಂಬ ಸಪೋರ್ಟ್ ಮಾಡುತ್ತೆ. ಅದರಿಂದನೇ ಇದು ಬೆಲ್ದೆ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ದೇಹನ ತಂಪಾಗಿರುತ್ತೆ. ಹಾಗೆ ಮೈಂಡ್ ಒಂಥರ ರಿಫ್ರೆಶ್ ಮಾಡುತ್ತೆ. ಅದರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಟೌನ್ಗಳಲ್ಲೂ ಸಿಗುತ್ತೆ, ಅಂದರೆ ಮಾರ್ಕೆಟಲ್ಲಿ ಸಿಗುತ್ತೆ. ಅದರಿಂದ ಯಾರೆಲ್ಲ ಮಾರ್ಕೆಟಲ್ಲಿ ಹೋಗ್ತೀರಾ ಅಲ್ಲೆಲ್ಲ ಸಿಕ್ಕಿದ್ರೆ ತೊಗೊಂಬಂದು ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು. ಅಂದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಕೆಮಿಕಲ್ನ ಆ್ಯಡ್ ಮಾಡೋದಿಲ್ಲ. ಇದು ಬಂದು ಕಾಡಲ್ಲಿ ಅಥವಾ ರೋಡ್ ಪಕ್ಕ ಈ ರೀತಿಯಾಗಿ ಹಳ್ಳಿಗಳಲ್ಲಿ ಇರುತ್ತೆ ಗಿಡ. ಅದರಿಂದನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಈ ರೀತಿ ಮಾಡಿಕೊಂಡು ಕುಡೀರಿ. ಈ ಒಂದು ಜ್ಯೂಸ್ ಮಾಡೋದಕ್ಕೆ ನಾನು ಅರಿವಿ ನೀರನ್ನು ತೊಗೊಂಡಿದ್ದೀನಿ. ಯಾಕೆಂದರೆ ಫ್ರಿಜ್ ನೀರು ಅಷ್ಟು ಒಳ್ಳೆಯದಲ್ಲ. ಅದರಿಂದ ಅರಿವಿ ನೀರಾದರೆ ತುಂಬ ಟೇಸ್ಟ್ ಇರುತ್ತೆ. ಅದು ಈ ರೀತಿಯಾಗಿರುತ್ತೆ. ಇದರಲ್ಲಿ ಮಾಡಿರ್ತೀವಿ
ಅದೇ ರೀತಿ ಬರುತ್ತೆ ಇಲ್ಲೂ ಕೂಡ. ಈ ರೀತಿ ಯಾವುದೇ ರೀತಿಯಾದಂತಹ ಈ ರೀತಿ ಇದು ಕಾಣಿಸೋದಿಲ್ಲ. ಇದು ಈ ರೀತಿ ಇದಕ್ಕೆ ನೀವು ಬೇಕಾದ್ರೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೋಬೋದು, ಇಲ್ಲ ಶುಗರ್ ಬದಲು ನಾವು ಏನಾದ್ರೂ ಇದನ್ನು ಆ್ಯಡ್ ಮಾಡ್ತೀವಿ, ಏನು ಜಿಂಗರ್ ಆ್ಯಡ್ ಮಾಡ್ತೀವಿ ಅನ್ನೋಂಗಿದ್ರೆ ಆ್ಯಡ್ ಮಾಡ್ಕೋಬೋದು. ನಿಮಗೆ ಯಾವ್ದು ಇಷ್ಟ ಅನಿಸುತ್ತೆ, ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ನೀವು ಹಾಕ್ಕೋಬೋದು. ನೋಡಿ, ಬೆಲ್ಲ ಹಣ್ಣಿನ ಜ್ಯೂಸು ರೆಡಿಯಾಗಿದೆ. ಯಾರಿಗೆಲ್ಲ ಇಷ್ಟ ಆಗಿದೆ ಈ ರೀತಿ ನೀವು ಟ್ರೈ ಮಾಡ್ಬೋದು. ಹಾಗೆ ಈಗ ಸಮ್ಮರ್ ಇರೋದ್ರಿಂದ, ಅಂದರೆ ಕೋವಿಡ್ ಇರೋದ್ರಿಂದ, ಕೋವಿಡಲ್ಲಿ ವ್ಯಾಕ್ಸಿನ್ ಹಾಕಿಸ್ಕೊಂಡಿರೋರಿಗೆ ಇದು ತುಂಬ ಒಂದು ಅನುಕೂಲ. ಯಾಕೆ ಅಂತ ಹೇಳಿದ್ರೆ ಈಗ ಹೈ ಟೆಂಪ್ರೇಚರಿಂದನೇ ಸ್ವಲ್ಪ ಕೆಲವೊಂದು ಆರೋಗ್ಯ ಏರುಪೇರು ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಅದರಿಂದ ನೀವು ಈ ರೀತಿ ಮನೆಯಲ್ಲೇ ಹರಿವೆ ನೀರಿಂದ ಮಾಡೋದ್ರಿಂದ ಹೊರಗಡೆ ಜ್ಯೂಸ್ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಇದು ತುಂಬ ಹೆಲ್ತಿ ಕೂಡ. ಈ ರೀತಿ ಜ್ಯೂಸನ್ನು ತೊಗೊಬಂದು ಮಾಡ್ಕೊಂಡು ಕುಡೀರಿ. ಹಾಗೆ ಇದನ್ನು ಶಿವರಾಮನವಮಿ ಹಬ್ಬದಲ್ಲೂ ಕೂಡ ಮಾಡ್ಬೋದು. ಇನ್ನು ದೇವರಿಗೆ ನೈವೇದ್ಯವಾಗಿ ಇಡ್ತಾರೆ. ನೋಡಿ, ಇಲ್ಲಿ ನಾನು ಹರ್ವಿ ಅಂತ ಇವಾಗ ಸಮ್ಮರ್ ಇರೋದ್ರಿಂದನೇ ಇದನ್ನು ಈ ರೀತಿ ನಾನು ಇಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ತುಂಬ ತಂಪಾಗಿರಲಿ ಅಂತೇಳಿ. ಇದು ಹೊಸ ಹರ್ವಿ ಆದರೂ ತುಂಬ ಅಷ್ಟು ಕೋಲ್ಡ್ ಇರ್ತಾ ಇಲ್ಲ. ಅದರಿಂದನೇ ಇದನ್ನು ಈ ಥರ ನೆನೆಸಿ ಮತ್ತು ಈ ಥರ ಮೇಲ್ಗಡೆ ನೀರು ಹಾಕಿ ಇದು ಕೂಡ ತುಂಬ ತಣ್ಣಗಿರುತ್ತೆ. ಈ ರೀತಿ ಇಡೋದ್ರಿಂದ ನೀರು ಇನ್ನೂ ಜಾಸ್ತಿ ತಂಪಾಗ್ತಾ ಹೋಗುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನೊಂದು ಈ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.